ನಮಸ್ಕಾರ ಸ್ನೇಹಿತರೆ, ನನ್ನ ಕನ್ನಡದ ಅದ್ಭುತ ಕಥೆಯ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಹಾಗಾಗಿದ್ದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿಯಾದ ಕತೆ ಇದೆ ಅಂತ ನೋಡೋಣ. ಗವಿಯಲ್ಲಿ ವಾಸವಾಗಿದ್ದ ಒಂದು ನರಿಗೆ ಏನು ಆಹಾರ ಸಿಕ್ಕಿರಲಿಲ್ಲ. ಅದು ಒಂದು ನದಿಯ ದಡಕ್ಕೆ ಬಂದು ನದಿಯ ಇನ್ನೊಂದು ದಡದಲ್ಲಿ ಕೆಂಪಾದ ಹಣ್ಣುಗಳ ಮರವೊಂದನ್ನು ಗೋಚರಿಸಿತು. ಅಲ್ಲಿಗೆ ಹೋದರೆ ಬೇಕಾದಷ್ಟು ಹಣ್ಣು ತಿನ್ನಬಹುದು ಎನಿಸಿತು. ಆದರೆ ನದಿ ಎಂಬ ನೀರ ಇದ್ದ ಕಾರಣಕ್ಕೆ ನದಿಗೆ ಇಳಿಯಲು ಅದಕ್ಕೆ ಸಾಧ್ಯವಿರಲಿಲ್ಲ. ಆ ನರಿಯನ್ನು ನೋಡುತ್ತಿದ್ದ ಒಂದು ಮೊಸಳೆಗೆ ಇದು ತನಗೆ ಹೊಟ್ಟೆ ತುಂಬ ಆಹಾರವಾಗಬಹುದು ಎಂಬ ಯೋಚಿಸಿ ಉಪಾಯವಾಗಿ ಅದನ್ನು ಹಿಡಿಯಲು ನಿರ್ಧರಿಸಿತು. ಅದು ನರಿ ಬಳಿಗೆ ಹೋಗಿ ಏನು ಯೋಚನೆ ಮಾಡುತ್ತಿದೆಯಾ, ಏನಾಗಬೇಕು ಎಂದು ಕೇಳಿತು. ಅದಕ್ಕೆ ನರಿ, ನದಿಯ ಆಚೆ ದಡದಲ್ಲಿ ಇರುವ ಪ್ರಾಣಿಗಳಿಂದ ಇನ್ನೂ ಸುಂಕು ಬಂದಿಲ್ಲವಂತೆ. ಹುಲಿರಾಯ ವಸಲಿ ಮಾಡಿಕೊಂಡು ಬಾ ಎಂದಿದ್ದಾರೆ, ಆದರೆ ನದಿ ದಾಟಲು ಆಗುವುದಿಲ್ಲ ಎಂದಿತು. ಇದ್ದಕ್ಕಿದ್ದಂತೆ ನಾನು ದಾಟಿಸುತ್ತೇನೆ, ಆದರೆ ನನಗೆ ಅದರ ಸಂಬಳ ಕೊಡಬೇಕು ಎಂದು ಮೊಸಳೆ ಹೇಳಿ ನರಿಯನ್ನು ಬೆನ್ನಿನ ಮೇಲೆ ಕೂರಿಸಿಕೊಂಡು ಆಚೆ ದಡಕ್ಕೆ ಹೋಯಿತು. ದಡದಲ್ಲಿ ಕೆಳಗಿಳಿದ ಕೂಡಲೇ ನರಿಯನ್ನು ನುಂಗಬೇಕು ಎಂದು ಅದು ಎಣಿಸಿಕೊಂಡಿತು. ಆದರೆ ದಡ ತಲುಪುವ ಮೊದಲೇ ನರಿ ಜಂಗನೆ ದಡಕ್ಕೆ ಹಾರಿತು. ಸಂಬಳ ಎಲ್ಲಿ ಎಂದು ಮೊಸಳೆ ಕೇಳಿದಾಗ, ಮರಳಿ ಬರುವಾಗ ಎರಡನೇ ಸರಿ ಕೊಡುತ್ತೇನೆ ಎಂದು ಓಡುತ್ತಲೇ ಹೇಳಿದ ನರಿ ಹಣ್ಣಿನ ಮರಗಳ ಬಳಿಗೆ ಹೋಗಿ ಉದುರಿದ ಹಣ್ಣುಗಳನ್ನು ಹೊಟ್ಟೆ ತುಂಬ ತಿಂದಿತು. ಸಂಜೆಯವರೆಗೆ ಕಾದು ಮೊಸಳೆ ಮತ್ತೆ ನರಿಯನ್ನು ಬೆನ್ನ ಮೇಲೆ ಹೊತ್ತುಕೊಂಡು ಹಿಂದಿರುಗಿತು. ಆದರೆ ಬುದ್ಧಿವಂತಿಕೆ ಗೊತ್ತಿದ್ದ ಕಾರಣ ಅದು ದಡಕ್ಕೆ ಹಾರುವ ಮೊದಲೇ ಅದರ ಒಂದು ಕಾಲ ಹಲ್ಲುಗಳಿಂದ ಗಟ್ಟಿಯಾಗಿ ಮೊಸಳೆಯನ್ನು ಹಿಡಿದುಕೊಂಡಿತು. ಚಾಲಾಕಿ ನರಿ ಜೋರಾಗಿ ನುಂಗುತ್ತಾ, ಅಯ್ಯೋ ಮೊಸಳೆಯಣ್ಣ, ಇದೆಯಂತ ನೀನು ಅವಸ್ಥೆ, ನನ್ನ ಕಾಲು ಹಿಡಿದು ನಮಸ್ಕರಿಸಬೇಕು ಅನ್ನುವ ಆಸೆಯಲ್ಲಿ ಕಾಲಿನ ಬದಲು ತೆಲೆತಿರುವ ಒಂದು ಬೇರನ್ನು ಯಾಕೆ ಕಚ್ಚಿಕೊಂಡಿದ್ದಿ? ನನ್ನ ಕಾಲು ಇಲ್ಲಿದೆ ನೋಡು ಎಂದಿತು. ಆ ಮಾತನ್ನು ನಂಬಿ ಮೊಸಳೆ ಕಾಲನ್ನು ಬಿಟ್ಟು ಕೂಡಲೇ ದಡಕ್ಕೆ ನಗಿದು ನರಿ ತಪ್ಪಿಸಿಕೊಂಡಿತು. ಹೇಗಾದರೂ ಮಾಡಿ ನರಿಯನ್ನು ತಿನ್ನದೆ ಬಿಡುವುದಿಲ್ಲ ಎಂದು ಶಪಥ ಮಾಡಿದ ಮೊಸಳೆಯು ನದಿಯ ದಡದಲ್ಲಿ ಒಂದು ಮರದಿಂದ ತುಂಬ ಹಣ್ಣುಗಳು ಬಿದ್ದಿರುವುದನ್ನು ನೋಡಿತು. ಅದನ್ನು ತಿನ್ನಲು ನರಿಯು ಬರುವುದು ಅದಕ್ಕೆ ಗೊತ್ತಿತ್ತು. ಆ ಸಮಯದಲ್ಲಿ ಮರದ ಕೆಳಗೆ ಹಣ್ಣುಗಳನ್ನು ರಾಶಿ ಹಾಕಿ ಅದರ ಒಳಗೆ ಹುದುಗಿಕೊಂಡಿತು. ನರಿಗೆ ಹಣ್ಣುಗಳ ರಾಶಿಯನ್ನು ಅದರ ಒಳಗೆ ಹುದುಗಿಕೊಂಡಿತು. ಆದರೆ ನರಿಗೆ ಹಣ್ಣುಗಳ ರಾಶಿಯನ್ನು ಕೊಂಡು ಅನುಮಾನವಾಯಿತು. ಹಣ್ಣುಗಳೇ, ಯಾವಾಗಲೂ ನಾನು ಬರುವಾಗ ಮೇಲಕ್ಕೆ ಹಾರುತ್ತಿದ್ದರೆ, ಆದರೆ ಇದೇನಾಗಿದೆ, ನಿಮಗೆ ಸುಮ್ಮನೆ ಯಾಕೆ ಮಲಗಿದ್ದೀರಿ ಎಂದು ಕೇಳಿತು. ಇದನ್ನು ಸತ್ಯವೆಂದು ನಂಬಿದ ಮೊಸಳೆ ಬಾಲದಲ್ಲಿ ಹಣ್ಣುಗಳನ್ನು ರಪರಪನೆ ಮೇಲಕ್ಕೆ ಚಿಮ್ಮಿಸಿತು. ಅಲ್ಲಿ ಮೊಸಳೆ ಇರುವುದನ್ನು ಅರ್ಥವಾದ ಕೂಡಲೇ ನರಿ, ಏನು ಮೊಸಳೆಯಣ್ಣ, ಹಣ್ಣುಗಳು ಹಾರುವುದಿಲ್ಲವೆಂದು ನನಗೆ ಗೊತ್ತಿಲ್ಲವೇ ಎನ್ನುತ್ತಾ ಓಡಿಹೋಯಿತು. ಮೊಸಳೆ ಹೊಸ ಉಪಾಯವನ್ನು ಕೂಡ ಮತ್ತೆ ಹುಡುಕಿತು. ನರಿಯು ಗವಿಯನ್ನು ಪತ್ತೆ ಮಾಡಿ ಅದರೊಳಗೆ ಹೋಗಿ ಮಲಗಿತು. ಬೇಟೆಗೆ ಹೋದ ನರಿ ಇಳಿದಾಗ ಗವಿ ಒಳಗೆ ಹೋಗಿರುವ ಮೊಸಳೆಯ ಹೆಜ್ಜೆ ಗುರುತುಗಳನ್ನು ಕಂಡು ನಿಜ ವಿಷಯ ತಿಳಿದುಕೊಂಡು ಗಟ್ಟಿ ದನಿಯಲ್ಲಿ, ಗುಹೆಯಣ್ಣ, ಯಾವಾಗಲೂ ನಾನು ಬರುವಾಗ ಶಂಕು ಊದಿ ಸ್ವಾಗತಿಸುತ್ತಿದ್ದೆ, ನೀನು ಇದ್ದಕ್ಕಿದ್ದಂತೆ ಮೌನವಾಗಿರುವೆ, ಏನಾಗಿದೆ ನಿನಗೆ ಎಂದು ಕೇಳಿತು. ಇದನ್ನು ನಿಜವೆಂದು ಭಾವಿಸಿದ ಮೊಸಳೆ ಶಂಕುದಂತೆ ಕೂಗಿತು. ಮೊಸಳೆಯ ಮೋಸ ತಿಳಿದ ಕೂಡಲೇ ನರಿ, ಅಯ್ಯೋ ಪೆಚ್ಚು ಮೊಸಳೆಯಣ್ಣ, ಗವಿ ಎಂದಿಗಾದರೂ ಕೂಗುವುದುಂಟೆ, ನಿನಗೆಷ್ಟು ಗೊತ್ತಿಲ್ಲವೇ ಎಂದು ನಗುತ್ತಾ ಅಲ್ಲಿಂದ ದೂರ ಓಡಿ ಹೋಯಿತು. ಮೊಸಳೆಯು ಇನ್ನೂ ಒಂದು ಉಪಾಯ ಕೂಡ ಮತ್ತೆ ಹುಡುಕಿತು. ತನ್ನ ಹೆಂಡತಿಯನ್ನು ನರಿಯ ಬಳಿಗೆ ಕಳುಹಿಸಿತು. ಹಣ್ಣು ಮೊಸಳೆ ಕಣ್ಣೀರಿಸುತ್ತಾ, ನೀನು ಅಣ್ಣ, ಆದರೆ ನನ್ನ ಗಂಡ ಮೊಸಳೆ ಸತ್ತು ಹೋಗಿದೆ, ನನಗೆ ಕೊಡಬೇಕಾದ ಸಂಬಳವನ್ನು ನರಿ ಕೊಡಲಿಲ್ಲ ಅಂತ ಸಂಸ್ಕಾರವೇನಾದರೂ ಮಾಡಿ ಸದ್ಗತಿ ಸಿಗುವಂತೆ ಮಾಡಲಿ ಎಂದು ಕೊನೆ ಆಸೆ ಕೇಳಿಕೊಂಡಿತು. ಅದರಿಂದ ನೀನು ಬಂದ ಅದರ ಬಯಕೆ ನೆರವೇರಿಸಬೇಕು ಎಂದು ಹೇಳಿಕೊಂಡಿತು. ಆದರೆ ನರಿಯು ಅದರ ಜೊತೆಗೆ ಹೋಯಿತು. ಮರದ ಕೆಳಗೆ ನಿಶ್ಚಿಂತವಾಗಿ ಮಲಗಿದ್ದ ಮೊಸಳೆಯನ್ನು ನೋಡಿ, ಇದು ಸತ್ಯ ಹಾಗೆ ಕಾಣಿಸುವುದಿಲ್ಲವೇ? ಸತ್ತವರು ಕಣ್ಣಿನ ರೆಪ್ಪೆ ಪಟಪಟನೆ ಬಡಿಯುತ್ತಾರೆಯಾ, ನಾಲಿಗೆ ಹೊರಗೆ ಚಾಚುತ್ತಾರೆಯಾ? ಇದಕ್ಕೆ ಅಂತಹ ಯಾವ ಲಕ್ಷಣಗಳನ್ನು ಕಾಣಿಸುತ್ತಿಲ್ಲ ಎಂದು ನರಿಯು ಅಲ್ಲಿಂದ ಮತ್ತೆ ಓಡಿ ಹೋಯಿತು. ಆಗ ತಾನು ಸತ್ತಿದ್ದೇನೆ ಎಂದು ತೋರಿಸಿಕೊಳ್ಳಲು ಮೊಸಳೆಯ ಕಣ್ಣಿನ ರೆಪ್ಪೆಯನ್ನು ಪಟಪಟನೆ ಬಡಿಯುತ್ತಾ ನಾಲಿಗೆ ಹೊರಗೆ ಹಾಕಿತು. ನರಿ ಜೋರಾಗಿ ನಕ್ಕು ಹೇಳಿ, ಸತ್ತವರ ರೆಪ್ಪೆ ಬಡಿಯುವುದು ಎಲ್ಲಾದರೂ ಉಂಟೆ? ನೀನು ಮೋಸದ ಬಲೆಗೆ ನಾನು ಎಂದಿಗೂ ಸಿಲುಕುವುದಿಲ್ಲ ಎಂದು ಹೇಳಿ ದೂರ ಓಡಿ ಹೋಯಿತು. ಮೊಸಳೆಗೆ ನಾಚಿಕೆಯಾಗಿ, ಆ
ಪ್ರದೇಶದಿಂದಲೇ ಹೊರಟು ಬಿಟ್ಟಿತು. ಆದರೆ ಈ ಕಥೆಯ ಒಂದು ವಿಷಯ ಏನಪ್ಪ ಅಂದರೆ, ಯಾವ ರೀತಿ ಮೋಸ ಮಾಡಬೇಕೆಂದು ಮೊಸಳಿ ಬಯಸಿದ್ದರೂ ಕೂಡ ನರಿಯು ತನ್ನ ಉಪಾಯದಿಂದ ಅದರಿಂದ ತಪ್ಪಿಸಿಕೊಂಡಿತು ಎನ್ನುವುದೇ ಒಂದು ಕತೆ. ಈ ಕತೆ ಕೊನೆವರೆಗೆ ನೋಡಿ ಸ್ನೇಹಿತರೆ.